ಕರಿದ ಪದಾರ್ಥಗಳನ್ನು ತಿನ್ನಬೇಡಿ ಅಂತೀವಿ ನಾವು ಭಾಳ ಸಾರಿ. ಎಣ್ಣೆಯಲ್ಲಿ ಫ್ರೈಡ್, ಅದರಿಂದ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಎಣ್ಣೆನ ಪದೇ ಪದೇ ಕಾಯಿಸೋದ್ರಿಂದ, ಪದೇ ಪದೇ ಫ್ರೈ ಮಾಡಿ ಅದೇ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ಹೈಡ್ರೋಕಾರ್ಬನ್ಸ್ ಜಾಸ್ತಿ ಆಗ್ತವೆ, ಕಾರ್ಸಿನೋಜನ್ಸ್ ಜಾಸ್ತಿ ಆಗ್ತವೆ. ನಿಮಗೆ ಹೃದಯದ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆಗಳು ಇದೆಲ್ಲ ಬರೋ ಪಾಸಿಬಿಲಿಟಿ ಇರುತ್ತೆ. ನೀವು ಮನೆಯಲ್ಲಿ ಯೂಸ್ ಮಾಡುವ ಆಯಿಲ್ಗಳಲ್ಲಿ ಕೊಬ್ಬರಿ ಎಣ್ಣೆ ಇಸ್ ಓಕೆ, ಸನ್ಫ್ಲವರ್ ಇಸ್ ಆಯಿಲ್ ಓಕೆ, ಬಟ್ ಎಲ್ಲ ಕೂಡ ಲಿಮಿಟ್ನಲ್ಲಿ. ಕರಿದ ಪದಾರ್ಥಗಳನ್ನು ತಿನ್ನಬೇಡಿ ಅಂತೀವಿ ನಾವು ಭಾಳ ಸಾರಿ. ಎಣ್ಣೆಯಲ್ಲಿ ಫ್ರೈಡ್, ಅದರಿಂದ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಆದರೆ ಈ ಎಣ್ಣೆ ಎಷ್ಟು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಭಾಳ ಜನ ನಾವು ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತೀವಿ. ಅದರೊಳಗಾಗಿ ಸರ್ವೇ ಸಾಮಾನ್ಯವಾಗಿ ಸೌತ್ ಇಂಡಿಯಲ್ಲಿ ಯೂಸ್ ಮಾಡುವಂಥದ್ದು ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಆಯಿಲ್ಲು, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ. ಇದರಲ್ಲಿ ಯಾವುದು ಉತ್ತಮ, ಲೆಸ್ ಕೊಲೆಸ್ಟ್ರಾಲ್ ಯಾವುದರಲ್ಲಿರುತ್ತೆ, ಎಷ್ಟು ಕ್ವಾಂಟಿಟಿ ಪರ್ ಡೇ ಬೇಕು. ಅದರೊಳಗಾಗಿ ಭಾಳ ಸಾರಿ ನೀವು ಹೊರಗಡೆ ತಿನ್ನುವ ಆಹಾರದಲ್ಲಿ ಎಣ್ಣೆನ ಪದೇ ಪದೇ ಕಾಯಿಸೋದ್ರಿಂದ, ಪದೇ ಪದೇ ಫ್ರೈ ಮಾಡಿ ಅದೇ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ಹೈಡ್ರೋಕಾರ್ಬನ್ಸ್ ಜಾಸ್ತಿ ಆಗ್ತವೆ, ಕಾರ್ಸಿನೋಜನ್ಸ್ ಜಾಸ್ತಿ ಆಗ್ತವೆ. ಅಂಥ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಹೃದಯದ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆಗಳು ಇದೆಲ್ಲ ಬರೋ ಪಾಸಿಬಿಲಿಟಿ ಇರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ತದನಂತರ ಅದರ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು ನಿಮ್ಮ ಈ ರೀತಿಯ ಆಯಿಲ್ ಬಳಕೆಯಿಂದ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಗಮನವಹಿಸಿ. ಅದರಿಂದ ದಯವಿಟ್ಟು ಹೊರಗಡೆ ಊಟ ಮಾಡುವಾಗ ನೀವು ಕೇರ್ಫುಲ್ಲಾಗಿರಬೇಕು. ನೀವು ಮನೆಯಲ್ಲಿ ಯೂಸ್ ಮಾಡುವ ಆಯಿಲ್ಗಳಲ್ಲಿ ಕೊಬ್ಬರಿ ಎಣ್ಣೆ ಇಸ್ ಓಕೆ, ಸನ್ಫ್ಲವರ್ ಇಸ್ ಆಯಿಲ್ ಓಕೆ, ಬಟ್ ಎಲ್ಲ ಕೂಡ ಲಿಮಿಟ್ನಲ್ಲಿ ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಧಕ್ಕೆನೂ ಬರೋದಿಲ್ಲ. ಭಾಳ ಜನ ತುಪ್ಪ ಯೂಸ್ ಮಾಡ್ಬೋದಾ ಡಾಕ್ಟ್ರೆ ಅಂತಾರೆ. ನೋಡಿ, ದಯವಿಟ್ಟು ತುಪ್ಪ ಯೂಸ್ ಮಾಡಿ, ಯಾವುದೇ ರೀತಿಯ ತೊಂದರೆ ನಿಮ್ಗಾಗೋದಿಲ್ಲ. ಫ್ಯಾಟಿ ಇದರೊಳಗೆ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತೀವಿ ನಾವು. ಸೊ ಸ್ಯಾಚುರೇಟೆಡ್ ಫ್ಯಾಟ್ ಇರೋವಾಗೆ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ.